ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ. ಸೊ ಇದು ಬಂದು ಯುಗಾದಿಗೆ ಹತ್ರ ಬಂತಲ್ಲ, ಹೇಗಿದ್ರು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಪ್ಪನ ಜೊತೆ ಎಲ್ಲ ಆಟೋಲ್ಲಿ ಹೋಗ್ತಾ ಇದ್ದೀವಿ. ಇದು ಬಂದು ಭಾನುವಾರದ ಬ್ಲಾಗು. ರಜಾ ಇದ್ದಿರೋದ್ರಿಂದ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇದು ಬಂದು ನಮ್ಮ ತಾಯಿ. ಸೊ ಈ ಕಡೆ ಕೂತಿರೋದು ನಮ್ಮ ಅಕ್ಕನ ಮಗಳು. ಆಟೋ ಓಡಿಸ್ತಾ ಇರೋದು ನಮ್ಮ ತಂದೆ. ಸೊ ನಮ್ಮ ತಂದೆ ಆಟೋಲಿ ನಾವು ಹೋಗ್ತಾ ಇದ್ದೀವಿ. ಎಲ್ಲೂ ಇಲ್ಲ, ಗಾಂಧಿ ಬಜಾರ್. ಸೊ ಅದಂತೂ ನಮ್ಮದು ಫೇವ್ರೆಟ್ ಪ್ಲೇಸ್. ಏನೇ ತೊಗೋಬೇಕು ಅಂತಂದರೂ, ಪೂಜಾ ಐಟಮ್ಸ್ ಆಗಲಿ ಅಥವಾ ಸೀರೆ ಬಟ್ಟೆ ಆಗಲಿ, ಆಲ್ಮೋಸ್ಟ್ ನಾವು ಗಾಂಧಿ ಬಜಾರಲ್ಲೇ ತೊಗೋತೀವಿ. ಸೊ ಹಾಗಾಗಿ ಅಪ್ಪನೂ ಭಾನುವಾರ ರಜಾ ಹಾಕಿದರು. ಮಕ್ಳಿಗೂ ರಜಾ ಇತ್ತಲ್ಲ, ಅವ್ರಿಗೂ ಒಂದು ರೌಂಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಹೊರಟಿದ್ದೀವಿ. ಸಖತ್ ಬಿಸಿಲು ಬೇರೆ ಇತ್ತು, ಮತ್ತು ಮೋಡ ಬಿಸಿಲು ಹಾಗೆ ಆಗ್ತಿತ್ತು. ಆ ಬಿಸಿಲಲ್ಲಿ ಮಕ್ಕಳಿಗೆ ಸ್ವಲ್ಪ ಮಸಾಲ ಮಜ್ಜಿಗೆ ತೆಗೆಸ್ಕೊಟ್ಟೆ. ಆ ಕಡೆ ಅಕ್ಕ ಮತ್ತು ನಮ್ಮ ಅಮ್ಮ ತರಕಾರಿ ತೊಗೊಳಕ್ಕೆ ಹೋಗಿದ್ದಾರೆ. ಈ ಕಡೆ ಅಥರ್ವ ನಂಗೆ ಹೋಗೋಕ್ಕೆ ಬಿಡಲಿಲ್ಲ. ಅಮ್ಮ ನೀನು ಇಲ್ಲೇ ಇರು ಅಂತಂದ್ಬಿಟ್ಟು. ಸೊ ನನಗೇನು ಬೇಕು ಅಂತ ಅವ್ರಿಗೆ ಹೇಳಿದ್ದೆ, ಅವ್ರು ಅಲ್ಲಿ ತೊಗೋತಾ ಇದ್ದಾರೆ. ಸೊ ನಾವು ಪ್ರತಿ ಸತಿ ಗಾಂಧಿ ಬಜಾರಿಗೆ ಬಂದು ನಾವು ಇಲ್ಲೇ ತರಕಾರಿ ತೊಗೊಳ್ಳೋದು. ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಸೊ ನೀವೊಂದು ಸತಿ ಟ್ರೈ ಮಾಡ್ಬೋದು ಗಾಂಧಿ ಬಜಾರ್ ಕಡೆ ಹೋಯಿತು ಅಂದರೆ. ಇದು ಗಾಂಧಿ ಬಜಾರ್ ಸರ್ಕಲಲ್ಲೇ ಇವ್ರದ್ದು ಗಾಡಿ ಇದೆ. ಹಾಗೆ ಜೊತೆಗೆ ಅಲ್ಲಿ ನಾನು ಸ್ವಲ್ಪ ತೋರಣ ತೊಗೊಳ್ಳೋಣ ಅಂತ ನೋಡಿದೆ. ಆಗ್ರಂದಿಗೆ ಅಂಗಡಿಲಿ ನನಗೆ ಯಾಕೋ ಅಷ್ಟು ಕ್ವಾಲಿಟಿ ಇಷ್ಟ ಆಗಲಿಲ್ಲ. ಬಂದಿದ್ದೆ ಮೇಯ್ನ್ ಅದಕ್ಕೆ, ತೋರಣ ಇರಲಿಲ್ಲ ಮನೆಗೆ ಅಂತಂದ್ಬಿಟ್ಟು. ಸೊ ಇಲ್ಲೂ ಅಷ್ಟು ಯಾವುದು ನನಗಿಷ್ಟ ಆಗಲಿಲ್ಲ. ಸೊ ಹಾಗಾಗಿ ತೊಗೊಳ್ದೆ ಹಾಗೆ ವಾಪಸ್ ಬಂದ್ವಿ. ಹೋಗಿದ್ದು ಪೂಜಾ ಐಟಮ್ಸ್ ತೊಗೊಳ್ಳೋಣ ಅಂತಂತ, ಬಟ್ ತರಕಾರಿ ತೊಗೊಂಡ್ಬಂದ್ವಿ. ನಮ್ಮ ತಂದೆ ಅಷ್ಟರಲ್ಲಿ ಯಾಕೆ ನನ್ನ ವೀಡಿಯೋ ಫೋಟೋಸ್ ಎಲ್ಲ ತೆಗಿತಾ ಇದೆಯಾ, ಏನು ಮಾಡೋಕ್ಕೆ, ಡಿಲೀಟ್ ಮಾಡ್ಬೋಸ್ರು ಅಂತ ಬೈತಾಯಿದ್ರು. ಸೊ ಇಲ್ಲಿ ಈ ಕಡೆ ಆಪೋಸಿಟಲ್ಲಿ ಮುಂಚೆ ಐಸ್ ಥಂಡರ್ ಇತ್ತು, ಓಕೆನಾ, ಕಾರ್ನರಲ್ಲಿ. ಈಗ ಅದೆಲ್ಲ ತೆಗೆದುಬಿಟ್ಟಿದ್ದಾರೆ, ಅಂದರೆ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ ಆ ಸೈಡು. ಸ್ವಲ್ಪ ದೊಡ್ಡದಾಗಿತ್ತು. ನನ್ನ ಮೆಮೊರೀಸ್ ಎಲ್ಲ ರೀಕಾಲ್ ಮಾಡ್ಬೋದು. ನಮ್ಮ ಸ್ಕೂಲ್ ಡೇಸಲ್ಲಿ ಇಲ್ಲಿ ಬರ್ತಾಯಿದ್ವಿ. ಸೊ ಏನೇ ಗೆಟ್ ಟುಗೆದರ್ ಇದ್ದರು ಫ್ಯಾಮಿಲಿದು ಎಲ್ಲ ಇಲ್ಲಿ ಮೀಟ್ ಆಗ್ತಿದ್ವಿ. ಓಕೆ, ಇನ್ನು ತರಕಾರಿ ಇದೆಲ್ಲ ನಾನು ತೊಗೊಂಬಂದೆ. ನಾನು ಜಾಸ್ತಿ ತೊಗೊಳ್ಳಿಲ್ಲ. ಸೌತೆಕಾಯಿ, ತೊಂಡೆಕಾಯಿ ತುಂಬ ಚೆನ್ನಾಗಿತ್ತು ಅಂತ, ಏನೋ ಸ್ಪೆಷಲ್ ಅಂತ. ಸೊ ಹಾಗಾಗಿ ಅದನ್ನು ತೊಗೊಂಡೆ. ನನ್ನ ಮಗನಿಗೆ ಹಲಸಿನಕಾಯಿ ಸಾಂಬಾರು ಬೇಕಂತೆ, ನಮ್ಮಮ್ಮ ಮಾಡಿದರು ಲಾಸ್ಟ್ ವೀಕಲ್ಲಿ. ಅವ್ನಿಗದು ಇಷ್ಟ ಆಗಿಬಿಟ್ಟಿದೆ, ಹಾಗಾಗಿ ಅದೊಂದು ಸ್ವಲ್ಪ ತೊಗೊಂಡೆ. ಮತ್ತು ಹುರುಳಿಕಾಯಿ, ಬೆಂಡೆಕಾಯಿ ಅಷ್ಟೇ. ಇನ್ನು ಮಿಕ್ಕಿ ತರಕಾರಿ ಎಲ್ಲ ಇತ್ತು. ಸುಮ್ಮನೆ ಯಾಕೆ ಬೇರೆ ಎಲ್ಲ ತೊಗೊಂಡು ವೇಸ್ಟ್ ಮಾಡೋಣ ಅಂತ ಇಷ್ಟು ತೊಗೊಂಡ್ವಿ. ಇನ್ನು ಸಂಜೆ ಬಂದಾಗ ನಮ್ಮನೆ ಹತ್ರನೇ ಆಲ್ಮೋಸ್ಟ್ 2 ಮಿನಿಟ್ಸ್ ಅಷ್ಟೇ ವಾಕಬಲ್ ಝುಡಿಯೋ ಓಪನ್ ಆಗಿದೆ. ಸೊ ಹೊಸದಾಗಿ ಸ್ಟಾರ್ಟ್ ಆಗಿರೋದು ಇದು ಸ್ಟೋರು. ಸಖತ್ತು ಕ್ರೌಡ್ ಇತ್ತು ಮಾತ್ರ, ಸಂಡೇ ಅಲ್ವಾ. ಸೊ ಹಾಗಾಗಿ ತುಂಬ ರಶ್ ಇತ್ತು. ನಾವೇನನ್ನ ತೊಗೊಳ್ಳೋಣ ಅಂತ ಹೋದ್ವಿ. ಬಿಲ್ಲಿಂಗ್ ಸೆಕ್ಷನ್ ನೋಡಿಬಿಟ್ಟು ನಮಗೆ ಭಯ ಆಗೋಯ್ತು, ಅಷ್ಟು ಕ್ಯೂ ಇದೆ ಗೊತ್ತಾ ಆ ಬಿಲ್ಲಿಂಗಲ್ಲಿ. ಸೊ ಹಾಗಾಗಿ ಇದು ಯಾಕೋ ಸರಿ ವರ್ಕೌಟ್ ಆಗೋಲ್ಲ, ಏನಿದೆ ನೋಡ್ಕೊಳ್ಳೋಣ, ವೀಕ್ ಡೇಸಲ್ಲಿ ಬಂದು ತೊಗೊಳ್ಳೋಣ ಅಂತ. ಮೇಯ್ನ್ ನಾವು ಬಂದಿದ್ದೆ ಅಲ್ಲಿ ಕಾಸ್ಮೆಟಿಕ್ಸ್ ತೊಗೊಳಕ್ಕೆ. ತುಂಬ ಚೆನ್ನಾಗಿದೆ ಮಾತ್ರ ಅಲ್ಲಿ, ತುಂಬ ಆಫರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ ನಿಮಗೆ. ನೇಲ್ ಪಾಲಿಷ್ ಆಗಿರ್ಬೋದು, ಲಿಪ್ಸ್ಟಿಕ್ ಮತ್ತು ನೇಲ್ ಪಾಲಿಷ್, ಮತ್ತು ಈವನ್ ಸನ್ಸ್ಕ್ರೀನ್ ವೈಪ್ಸ್ ಕೂಡ ಇದೆ, ತುಂಬ ಚೆನ್ನಾಗಿದೆ. ಅಷ್ಟೇ 49 ರುಪೀಸು ಏನೋ. ಮತ್ತು ಡಿಯೋಸ್ ಅಷ್ಟೇ. ಒಂದೆರಡು ಸತಿ ತೊಗೊಂಡಿದ್ವಿ, ಚೆನ್ನಾಗಿತ್ತು. ಅದಕ್ಕೆ ಅಕ್ಕ ಬಿಡು ವೀಕ್ ಡೇಸಲ್ಲಿ ಬರೋಣ, ಈಗೇನು ತೊಗೊಳಕ್ಕಾಗಲ್ಲ, ಬಟ್ ಏನಿದೆ ನೋಡ್ಕೊಂಡು ಹೋಗೋಣ ಬಾ, ಸುಮ್ಮನೆ ಬಂದಿದ್ದೀವಲ್ಲ ಅಂತಂದ್ಬಿಟ್ಟು ಇಲ್ಲಿ ಬಂದ್ವಿ. ಇಲ್ಲಿ ಲಿಪ್ ಗ್ಲೋಸ್, ಲಿಪ್ಸ್ಟಿಕ್, ಲಿಪ್ ಕ್ರಯಾನ್, ಹಬ್ಬ ಎಷ್ಟು ವೆರೈಟೀಸು, ಕಲರ್ಸ್ ಮತ್ತು ತುಂಬ ಸಕ್ಕತ್ತಾಗಿತ್ತು. ಮಧ್ಯೆ ನಂಗೆ ಅಥರ್ವ ಬೇರೆ ನೇಲ್ ಪಾಲಿಷ್ ನೋಡ್ಬಿಟ್ಟು, ಅಮ್ಮ ನೀನು ಈ ಕಲರ್ ತೊಗೊಮ್ಮ, ಅಮ್ಮ ಆ ಕಲರ್ ತೊಗೊಮ್ಮ ಅಂತ ಬೇರೆ. ಸೊ ಅಲ್ಲೂ ಎಲ್ಲ ಟ್ರೈ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿತ್ತು ಮಾತ್ರ. ಅವ್ರ ಅಕ್ಕನಿಗೆ ಸಾನ್ವಿಗೆ ಸಾನು ನೀನು ಇದನ್ನು ಹಚ್ಕೊ ಅಂತ ಬೇರೆ ಕೊಡ್ತಿದ್ದ. ನನಗಿಲ್ಲೊಂದು ನೇಲ್ ಪಾಲಿಷ್ ಮತ್ತು ತುಂಬ ಇಷ್ಟ ಆಯಿತು, ಬ್ರೌನ್ ಕಲರು. ನಮಗೆ ಎಷ್ಟೇ ನೇಲ್ ಪಾಲಿಷ್ ಇತ್ತು ಸಮಾಧಾನನೇ ಇಲ್ಲ, ಹೊಸ ಕಲರ್ ತೊಗೋಬೇಕು ಅಂತ ಆಸೆ ಆಗ್ತಾನೆ ಇರುತ್ತೆ. ಮೇನ್ ಅದೇ ನಮಗೆ ಕ್ರೇಜು. ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಸೊ ಇದು ಫಸ್ಟ್ ಫ್ಲೋರಲ್ಲಿ ಬಂದು ವಿಮೆನ್ಸ್ ಅಪೆರಲ್ಸು, ತುಂಬ ಚೆನ್ನಾಗಿದೆ. ಕುರ್ತಾಸ್ ಮಾತ್ರ ಮೆಟೀರಿಯಲ್ ಎಷ್ಟು ಚೆನ್ನಾಗಿದೆ ಅಂದರೆ 299 ಶುರು, ಬಟ್ ಸಕ್ಕತ್ತಾಗಿತ್ತು. ಅದೇ ಹೇಳಿದ್ನಲ್ಲ, ತುಂಬ ಕ್ರೌಡ್ ಇತ್ತು, ಏನೂ ತೊಗೊಳಕ್ಕಾಗಲಿಲ್ಲ. ಜಸ್ಟ್ ಒಂದು ವಿಂಡೋ ಶಾಪಿಂಗ್ ಮಾಡ್ಕೊಂಡ್ವಿ ಅಷ್ಟೇ. ನಾನೊಂದು ಈ ಸ್ಟೋರಲ್ಲ, ಬೇರೆ ಸ್ಟೋರಲ್ಲಿ ಒಂದು ಸ್ಲಿಪ್ಪರ್ ತೊಗೊಂಡಿದ್ದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಸೊ ಅದೇ ಥರ ನಮ್ಮ ಅಕ್ಕ ಸಿಗುತ್ತೇನೋ ಅಂತ ಅವಳು ಅಂದ್ಕೊಂಡ್ಳು, ಬಟ್ ಈ ಸ್ಟೋರಲ್ಲಿ ಆ ಥರ ಸಿಗಲಿಲ್ಲ. ನೋಡೋಣ, ಇನ್ನು ಈಗ ತಾನೇ ಓಪನ್ ಆಗಿರೋದಲ್ವ, ಮೇ ಬಿ ಮುಂದೆ ಸ್ಟಾಕ್ಸ್ ಬರ್ಬೋದು ಅಂತ ಅಂದ್ಕೊಂಡು ಬಂದುಬಿಟ್ವಿ ವಾಪಸ್ಸು. ನೀವೇ ನೋಡ್ತಿದ್ರೆ ಕ್ರೌಡು, ಎಲ್ಲಿ ನೋಡಿದ್ರು ಜನ.
ಸೊ ಹಾಗಾಗಿ ಇನ್ನು ಅಲ್ಲ ಜಾಸ್ತಿ ಹೊತ್ತಿದ್ರೆ ಆ ಥರ ಒಂದು ಇನ್ನೂ ಗಲಾಟೆ. ಅಲ್ಲಿ ಟ್ರಯಲ್ಗೆ ಅಂತ ಇಟ್ಟಿರೋ ಪರ್ಫ್ಯೂಮ್ ಎಲ್ಲ ಇವನಮ್ಮ ನಾನು ನೋಡ್ತೀನಿ ಅಂತಿದ್ದ. ಸುಮ್ಮನೆ ಯಾಕೆ ಆಮೇಲೆ ಗೀಳ್ಸ್ಬಿಟ್ಟು ಅದಕ್ಕೆ ಬೇರೆ ಟ್ಯಾಕ್ಸ್ ಹಾಕೋದು ಯಾಕೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೊರಟ್ವಿ. ಸೊ ಇದು ಬಂದು ಹೊರಗಡೆ ವ್ಯೂ. ಆ ಕಡೆ ಈ ಕಡೆ ಫುಲ್ಲು ಟ್ರಾಫಿಕ್ ಜಾಮ್, ವೆಹಿಕಲ್ಸ್ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಆ ಕಡೆ ಆಪೋಸಿಟ್ ರೋಡೇ ನಮ್ಮ ಮನೆ ಇದು, ಹಾಗಾಗಿ ನನಗಂತೂ ವಾಕಬಲ್. ಇವನು ನಮ್ಮ ಅಕ್ಕನ ಮಗ ಡಿಪ್ಲೊಮಾ ಮಾಡ್ತಿದ್ದಾನೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಹೋಪ್ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ಒಳ್ಳೊಳ್ಳೆ ಟಿಪ್ಸ್ ನಿಮಗೋಸ್ಕರ ತರ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.